ವಯಸ್ಸಿಗೆ ಬರೋ ಪ್ರತಿಯೊಬ್ಬರೂ ತಾವು ಹಸಿಮಣೆ ಏರ್ಬೇಕು, ಚಂದದ ಸಂಸಾರ ಮಾಡಬೇಕು ಅನ್ನೋ ಕನಸು ಕಟ್ಟಿಕೊಂಡಿರ್ತಾರೆ. ಆದ್ರೆ ಅದೆಷ್ಟೋ ಯುವಕರು ಹುಡುಗಿಯರು ಸಿಗದೆ ಪರದಾಡ್ತಿರ್ತಾರೆ. ಆದ್ರೆ ಈ ನಾಡಿನ ವ್ಯಕ್ತಿ ಕಾಡಿನ ರಾಜ ಆಗಿರೋ ಕಥೆಯ ಮೂಲವೇ ಮದುವೆಯ ಪ್ರಸ್ತಾಪದಲ್ಲಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಹಾಗೆ 10 ವರ್ಷದಿಂದ ಕಾಡಿನ ಸೊಪ್ಪು ತಿಂದು ಜೀವನ ಮಾಡ್ತಾ ಇದ್ರು, ನೆಗಡಿ ಜ್ವರವೂ ಯಾಕೆ ಬಂದಿಲ್ಲ ಅನ್ನೋದನ್ನ ರಿವೀಲ್ ಮಾಡ್ತೀವಿ ಈ ರಿಪೋರ್ಟ್ನಲ್ಲಿ. ಮದುವೆ ಬೇಡ ಅಂತ ಕಾಡು ಸೇರಿದ ನಾಗಲ್ರಿ, ನನಗೆ ಮಂದಿ ಅಂದ್ರೆ ಆಗಿ ಬರೋದಿಲ್ರಿ. ಕಾಡೆ ಅರಮನೆ ಸೊಪ್ಪೆ ಮೃಷ್ಟಾನ್ನ ಭೋಜನ. ಇಲ್ಲಿ 10 ವರ್ಷ ಆತ್ರಿ ತಪ್ಲಾ ತಿನ್ನಾಕೊಂತ್ರಿ. ಊಟ ಸಿಮೆ ಹತ್ತದಿಲ್ರಿ. ನಾ ತಪ್ಲಾನ ತಿಂತೇನೆ. 24 ತಾಸು ಇಲ್ಲೇ ಜಂಗಲ್ದಾಗ ಇರ್ತೇನೆ ರೀ. ಇಲ್ಲಿ ಒಂದು 80 ಥರ ತಪ್ಲ ಐತ್ರಿ. ಅದನ್ನ ಆಡ್ಸ್ಕೊಂಡು ತಿನ್ಬೇಕಾದ್ರೆ ಮಧ್ಯಾಹ್ನ ಮಠ ಹೋಗೈತ್ರಿ. ದಿನದ 24 ಗಂಟೆ 10 ವರ್ಷ ಕಾಡಿನಲ್ಲಿ ಇದ್ದಿದ್ದು ಹೇಗೆ? ಈ ಕಾಡು ಮಂಗ್ಯ ಬಂದು ಆ ತಪ್ಲಾ ತಿನ್ನಾತದ್ರಿ. ಅದನ್ನ ನೋಡಿ ತಪ್ಲಾ ತಿನ್ನಾಕುಂತು ನಾನು ಸಿಮೆ ಭಾಳ ಐತ್ರಿ. ನಾ ತಪ್ಲಾನ ತಿನ್ನಾಕುಂತು ಬಿಟ್ರಿ, ಊಟ ಬಿಟ್ಟೇನ್ರಿ ನಾನು. ಸಿನಿಮಾಗಳಲ್ಲಿ, ಕತೆ ಕಾದಂಬರಿಗಳಲ್ಲಿ ಅಲ್ಲೊಬ್ಬ ಕಾಡಿನಲ್ಲಿ ಅದೆಷ್ಟೋ ವರ್ಷದಿಂದ ವಾಸ ಮಾಡ್ತಾ ಇದ್ದನಂತೆ. ಆತನಿಗೆ ಜನರ ಸಂಪರ್ಕವೇ ಇಲ್ಲವಂತೆ. ಕಾಡಿನಲ್ಲಿ ಸಿಗೋ ಸೊಪ್ಪುಗಳು, ಗೆಡ್ಡೆ ಗೆಣಸುಗಳೇ ಆತನ ಆಹಾರವಂತೆ ಅನ್ನೋದನ್ನ ಕೇಳಿರ್ತೀರಿ. ಹಾಗೆ ಅದೆಲ್ಲೋ ಆಕಸ್ಮಿಕವಾಗಿ ಕಾಡು ಸೇರಿಕೊಂಡು ವಾಸ ಮಾಡೋ ವ್ಯಕ್ತಿಗಳ ಬಗ್ಗೆಯೂ ಆಗೊಮ್ಮೆ ಈಗೊಮ್ಮೆ ಕೇಳ್ತಾನೆ ಇರ್ತೀರಿ. ಆದ್ರೆ ನಾವು ಇದೀಗ ನಮ್ಮದೇ ರಾಜ್ಯದ ಒಬ್ಬ ಕಾಡಿನ ರಾಜನನ್ನ ಪರಿಚಯ ಮಾಡಿಸ್ತಿದ್ದೀವಿ. ಈತ ಕಾಡು ಸೇರಿದ್ದು ಹೇಗೆ, ಅನ್ನ ಆಹಾರ ಇಲ್ಲದೆ ಕೇವಲ ಸೊಪ್ಪು ತಿಂದು 10 ವರ್ಷದಿಂದ ಜೀವನ ಮಾಡ್ತಾ ಇರೋದು ಹೇಗೆ ಅನ್ನೋ ಬಗ್ಗೆ ನ್ಯೂಸ್ ಫಸ್ಟ್ಗೆ ಆತನೇ ರೋಚಕ ಕಥೆಯೊಂದನ್ನ ತೆರೆದಿಟ್ಟಿದ್ದಾನೆ. ಅದೇನ್ ಅನ್ನೋದನ್ನ ತೋರಿಸೋದಕ್ಕೂ ಮುನ್ನ ಕಾಡಿನ ರಾಜನ ಪರಿಚಯ ಮಾಡಿಸ್ಬಿಡ್ತೀವಿ ನೋಡಿ. ಈತ ಸೊಪ್ಪು ತಿನ್ನೋದನ್ನ ನೋಡ್ತಿದ್ರೆ ಯಾರಪ್ಪ ಇದು ಅನಿಸುತ್ತೆ ಅಲ್ವಾ? ಕುರಿಗಳು ಈ ರೀತಿಯಾಗಿ ಸೊಪ್ಪು ತಿನ್ನೋದನ್ನ ನೋಡಿರ್ತೀರಿ, ಮಂಗಗಳು ತಿನ್ನೋದನ್ನ ನೋಡಿರ್ತೀರಿ, ಪ್ರಾಣಿಗಳು ತಿನ್ನೋದನ್ನ ನೋಡಿರ್ತೀರಿ. ಆದ್ರೆ ಮನುಷ್ಯರು ತಿನ್ನೋದನ್ನ ನೋಡಿರೋದಿಲ್ಲ. ಅಂದಹಾಗೆ ಈತನ ಹೆಸರು ಬುಡನ್ ಖಾನ್. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಯುವಕ ಈತ. ಗ್ರಾಮದ ಹೊರವಲಯದ ಹೆಗ್ಗೊಳ್ಳ ಗುಡ್ಡದಲ್ಲಿ ವಾಸವಾಗಿರೋ ಈತ ಬರೀ ಸೊಪ್ಪುಗಳನ್ನೇ ತಿಂದು ಜೀವನ ಮಾಡ್ತಿದ್ದಾನೆ. ಕಾಡಿನ ರಾಜನ ಜರ್ನಿ. ದಿನದ 24 ಗಂಟೆ 10 ವರ್ಷ ಸೊಪ್ಪೆ ಮೃಷ್ಟಾನ್ನ ಭೋಜನ. ಬುಡನ್ ಖಾನ್ 10 ವರ್ಷದ ಹಿಂದೆ ನಿಮ್ಮ ಹಾಗೆ ಊಟ ಮಾಡ್ತಿದ್ದ, ರೊಟ್ಟಿ ಸೇವಿಸ್ತಿದ್ದ, ಟೀ ಕುಡಿತಾ ಇದ್ದ, ಅಕ್ಕಪಕ್ಕದವರ ಜೊತೆ ಕತೆ ಹೊಡೀತಾ ಇದ್ದ, ಅಲ್ಲಿ ಇಲ್ಲಿ ಕೆಲಸಕ್ಕೂ ಹೋಗ್ತಾ ಇದ್ದ. ಆದ್ರೆ ಈತನ ಲೈಫ್ನಲ್ಲಿ 10 ವರ್ಷದ ಹಿಂದೆ ಒಂದು ಟ್ವಿಸ್ಟ್ ಸಿಗುತ್ತೆ. ಅವತ್ತು ಕಾಡು ಸೇರಿದ ಬುಡನ್ ಖಾನ್ ಇವತ್ತಿಗೂ ತಿರುಗಿ ನೋಡಿದ್ದು ಇಲ್ಲವೇ ಇಲ್ಲ. ಅಕ್ಷರಶಃ ಕಾಡಿನ ರಾಜನಾಗಿಯೇ ಜೀವನ ಮಾಡ್ತಿದ್ದಾರೆ. ಅಲ್ಲಿಯೇ ಒಂದು ಸಣ್ಣದಾದ ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆ. ಕಳೆದ 10 ವರ್ಷದಿಂದ ದಿನದ 24 ಗಂಟೆಗಳ ಕಾಲ ಕಾಡಿನಲ್ಲಿಯೇ ವಾಸ ಮಾಡ್ತಿದ್ದಾನೆ. ಅಂದ್ರೆ ತಿನ್ನೋದಕ್ಕೆ ಏನ್ ಮಾಡ್ತಾನೆ, ಕುಡಿಯೋದಕ್ಕೆ ಏನ್ ಮಾಡ್ತಾನೆ, ಜನರಿಲ್ಲದೆ ಕಾಡಿನಲ್ಲಿ ಒಬ್ಬಂಟಿ ಜೀವನ ಬೋರ್ ಆಗೋದಿಲ್ವಾ ಅನ್ನೋ 10 ಪ್ರಶ್ನೆಗಳು ಹುಟ್ಟಿಕೊಳ್ತಾವೆ. ಆದ್ರೆ ಇದೆಲ್ಲ ಪ್ರಶ್ನೆಗೂ ಬುಡನ್ ಖಾನ್ ಉತ್ತರ ನೀಡಿದ್ದಾನೆ. ಇಲ್ಲಿ 10 ವರ್ಷ ಆತ್ರಿ ತಪ್ಲಾ ತಿನ್ನಾಕೊಂತ್ರಿ. ಊಟ ಸಿಮೆ ಹತ್ತದಿಲ್ರಿ. ನಾ ತಪ್ಲಾನ ತಿಂತೇನೆ. ತಪ್ಲಾ ತಿಂದಾಗ ನಂಗೆ ಶಕ್ತಿ ಬರ್ತೈತ್ರಿ. ತಪ್ಲಾ ತಿಂದ್ರೆ ಥಂಡಿ ಹತ್ತಲ್ಲ, ನೆಗಡಿ ಬರಲ್ಲ, ಜ್ವರ ಬರೋದಿಲ್ರಿ. ಒಟ್ಟ ನಾ ದವಾಖಾನಿಗೆ ಹೋಗಿಲ್ರಿ. ದವಾಖಾನೆ ಚೆಕ್ ಮಾಡಿಸತ್ರಿ. ತಪ್ಲಾ ತಿಂದ್ರೆ ಏನಾಗೋಲ್ಲ ಅಂತ ಹೇಳ್ಯಾರಿ. ಬಸ್ ಸ್ಟ್ಯಾಂಡ್ ತಲ್ಲಿ ನಾವುದಿಗೆ ಡಾಕ್ಟರ್ ಸರ್ ಹೇಳ್ಯಾರಿ. ನನಗೆ ಅದು ಚೆಕ್ ಮಾಡಿಸೀನಿ ರೀ ನಾನು. ಅವ್ರು ತಪ್ಲಾ ತಿಂದ್ರೆ ಏನಾರಕಂ ಬಾಡಿಗೆ ಎಲ್ಲ ಚೆಕ್ ತಪ್ಲಾ ತಿಂದ್ರೆ ಏನಾಗೋಲ್ಲ ಅಂತ ಹೇಳ್ಯಾರಿ ನನಗೆ. ನನಗೆ ಊಟ ಸಿಮೆ ಹತ್ತವಲ್ತ್ರಿ. ತಪ್ಲಾ ತಿಂದಾಗ ನನ್ನ ಮೈಯಾಗ ಶಕ್ತಿ ಬರ್ತೈತ್ರಿ. ತಪ್ಲಾ ತಿಂದ ಇರ್ತೇನೆ ರೀ ನಾನು. ಊಟ ಸಿಮೆ ಹತ್ತಲ್ಲ, ಊಟ ಮಾಡೋದು.
ಕೇಳಿದ್ರಲ್ವಾ, ಈತನಿಗೆ ಈ ಕಾಡಿನಲ್ಲಿರೋ ಸೊಪ್ಪುಗಳೇ ಆಹಾರ. ವಿವಿಧ ಜಾತಿಯ ಸೊಪ್ಪುಗಳನ್ನೇ ಮೃಷ್ಟಾನ್ನ ಭೋಜನ. ಇಲ್ಲಿರೋ ನೀರಿನಲ್ಲಿಯೇ ದಾಹ ತೀರಿಸಿಕೊಳ್ತಿದ್ದಾನೆ. ಅದ್ಯಾವತ್ತು ಕಾಡು ಸೇರಿಕೊಂಡೋ ಆವತ್ತಿನಿಂದ ಇವತ್ತಿನವರೆಗೂ ಈತ ಅನ್ನ ಮುಟ್ಟಿಲ್ವಂತೆ. ಏನೇ ಇದ್ರೂ ಸೊಪ್ಪು ಸೊಪ್ಪು ಸೊಪ್ಪು. ಕಾಡಿನ ರಾಜನ ಜರ್ನಿ. ಸೊಪ್ಪು ತಿನ್ನೋದನ್ನ ಕಲಿತಿರೋ ಹಿಂದೆಯೂ ಕತೆ ಇದೆ. ಪ್ರಾಣಿಗಳು ಸೊಪ್ಪು ತಿನ್ನೋದು ಸ್ವಾಭಾವಿಕ. ಅವುಗಳಿಗೆ ಅದನ್ನ ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಎರಡೂ ಇರುತ್ತೆ. ಅದು ಅವುಗಳಿಗೆ ದೇವರು ಕೊಟ್ಟ ವರ. ಆದ್ರೆ ಮನುಷ್ಯರಾದವರು ಅನ್ನ ಆಹಾರವನ್ನ ಬಿಟ್ಟು ಪ್ರಾಣಿ ಪಕ್ಷಿಗಳ ತಿನ್ನೋ ಆಹಾರವನ್ನ ಸೇವನೆ ಮಾಡ್ತಾರೆ. ಅದು ಕಾಡಲ್ಲಿ ಸಿಗೋ ಹಸಿ ಸೊಪ್ಪುಗಳನ್ನೇ ತಿಂತಾರೆ ಅಂದ್ರೆ ಏನ್ ಅಚ್ಚರಿ ಅಲ್ವಾ? ಅಚ್ಚರಿ ಅಷ್ಟೇ ಅಲ್ಲ, ಒಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್. ಹಾಗೆ ಬುಡನ್ ಖಾನ್ 10 ವರ್ಷದ ಹಿಂದೆ ಊರಲ್ಲಿ ಇರೋ ಕಾಡು ಸೇರಿಕೊಳ್ತಾನೆ. ಆ ಕಾಡು ಆತನಿಗೆ ಆಪ್ತವಾಗುತ್ತೆ. ಅಲ್ಲಿಯೇ ಮಲಗಿಕೊಳ್ತಾನೆ, ವಿಶ್ರಾಂತಿ ಪಡೀತಾನೆ. ಆ ಸಂದರ್ಭದಲ್ಲಿ ತಾನೇಕೆ ಸೊಪ್ಪು ತಿನ್ನಬಾರದು ಅನ್ನೋ ಆತನ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಕೋತಿಗಳಿಂದ. ಇಲ್ಲಿ ಜಂಗಲ್ದಾಗ ಇಲ್ಲೇ ನಿದ್ದೆ ಮಾಡ್ಕೊಂತ ಇಲ್ಲೇ ಇದ್ದನ್ರಿ ನಾನು. ಈ ಕಾಡು ಮಂಗ್ಯ ಬಂದು ಆ ತಪ್ಲ ತಿನ್ನಾತದ್ರಿ. ಅದನ್ನ ನೋಡಿ ತಪ್ಲ ತಿನ್ನಾಕುಂತು ನಾನು ಸಿಮೆ ಭಾಳ ಆತ್ರಿ. ನಾ ತಪ್ಲಾನ ತಿನ್ನಾಕುಂತು ಬಿಟ್ರಿ, ಊಟ ಬಿಟ್ಟೇನ್ರಿ ನಾನು. ಊಟಾತಿ ಮಾಡಿ ಶಕ್ತಿ ಬರೋದಿಲ್ಲ ನನ್ನ ಮೈಯಾಗ, ತಪ್ಲಾನ ಬೇಕ್ರಿ. ನಾ ಒಟ ಯಾವ ಊರಿಗೆ ಹೋಗೋದಿಲ್ಲ ರೀ, ಜಂಗಲ್ದಾಗ ಇರ್ತೇನೆ ರೀ. 12 ತಾಸು ಇಲ್ಲೇ ಇರ್ತೇನೆ ರೀ ನಾನು. ಹೌದು, ಈತ ಕಾಡಿಗೆ ಹೋಗಿ ವಿಶ್ರಾಂತಿ ಪಡೀತಾ ಇರೋ ಸಂದರ್ಭದಲ್ಲಿ ಕೋತಿಗಳು ಸೊಪ್ಪು ತಿಂತಾ ಇರೋದು ಕಾಣಿಸುತ್ತೆ. ಅದನ್ನ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡ್ತಾನೆ ಬುಡನ್ ಖಾನ್. ಅರೆ, ಕೋತಿಗಳು ಸೊಪ್ಪು ತಿಂದು ಜೀರ್ಣ ಮಾಡಿಕೊಳ್ತಾವೆ, ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ. ಹೀಗಿದ್ದಾಗ ತಾನು ಸೊಪ್ಪು ತಿಂದ್ರೆ ಏನಾಗುತ್ತೆ? ಖಂಡಿತ ತಾನು ಚೆನ್ನಾಗಿಯೇ ಇರ್ತೀನಿ ಅನ್ನೋ ಮನೋಭಾವ ಮೊಳಕೆ ಒಡೆಯುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನ ತಿನ್ನೋದನ್ನ ಶುರು ಮಾಡ್ತಾನೆ. ಹಾಗೆ ಅದು ತನ್ನ ದೇಹಕ್ಕೆ ಒಗ್ಗಿಕೊಳ್ಳುತ್ತೆ ಅನ್ನೋದು ಅರಿವಾದ ಮೇಲೆ ಆ ಸೊಪ್ಪುಗಳೇ ಮೃಷ್ಟಾನ್ನ ಭೋಜನವಾಗುತ್ತೆ. ಕಾಡಿನ ರಾಜನ ಜರ್ನಿ. ಕಾಡೇ ಸ್ವರ್ಗ, ಕೆಲಸಕ್ಕೆ ಕರೆದ್ರೆ ಹೋಗ್ತಾನಂತೆ ಈತ. ಕಾಡಿನಲ್ಲಿ ವಾಸ ಮಾಡೋದು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಯಾವ ಸಂದರ್ಭದಲ್ಲಿ ಯಾವ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತಾವೋ ಅನ್ನೋ ಭಯ ಭೀತಿ ಇದ್ದೇ ಇರುತ್ತೆ. ಹಾಗೊಂದು ಆ ಕಾಡಿನಲ್ಲಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋ, ಭಕ್ಷಿಸೋ ಪ್ರಾಣಿಗಳು ಇಲ್ಲದೇ ಇದ್ರೂ ವಿಷಕಾರಿ ಜಂತುಗಳಂತೂ ಇದ್ದೇ ಇರ್ತಾವೆ. ಹೀಗಾಗಿ ದಿನದ 24 ಗಂಟೆಯೂ ಕಾಡಿನಲ್ಲಿಯೇ ವಾಸ ಮಾಡ್ಬೇಕಂದ್ರೆ ಮೈಯೆಲ್ಲ ಕಣ್ಣಾಗಿಸ್ಕೊಂಡಿರ್ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಪ್ರಾಣಕ್ಕೆ ಕುತ್ತು ಬರುತ್ತೆ. ಅಂಥದ್ರಲ್ಲಿ 10 ವರ್ಷಗಳ ಕಾಲ ಹಗಲು ರಾತ್ರಿ ಎನ್ನದೆ ಕಾಡಿನಲ್ಲಿಯೇ ವಾಸ ಮಾಡೋದನ್ನ ಊಹೆ ಮಾಡಿಕೊಳ್ಳೋದಕ್ಕೂ ಕಷ್ಟ. ನಾ ಯಾವಾಗರೊಮ್ಮೆ ಯಾರು ಪರಿಚಯದ ಮಂದಿ ಕರೆದ್ರೆ ಗೋಂಡಿ ಕೆಲಸ ಹೋಗಿರ್ತೇನೆ ರೀ. ಅವ ರೊಕ್ಕ ತಂದಿಟ್ಟಂದ್ರೆ ಅವನ ಹಣ್ಣು ತರ್ತೇನೆ ರೀ. ಅಲ್ಲಿ ಎಲ್ಲಾರು ಇದ್ದಾಗ ರೀ ತಪ್ಲ ಹಣ್ಣು ತಿಂತೇನೆ ರೀ ನಾನು. ಮತ್ತು ಬೇರೆ ಏನು ತಿನ್ನಂಗಿಲ್ಲ? ಬೇರೆ ಏನು ತಿನ್ನೋದಿಲ್ಲ ರೀ ನಾನು. ಡಾಕ್ಟರ್ ಏನು ಹೇಳ್ಯಾರ? ನಾವು ಡಾಕ್ಟರ್ ಬಸ್ ಸ್ಟ್ಯಾಂಡ್, ಸೌದತ್ತಿ ಬಸ್ ಸ್ಟ್ಯಾಂಡ್ ಹೋಗಿನಿ ರೀ ನಾನು. ತಪ್ಲ ತಿಂತೇನೆ ರೀ ನಾನು. ಉಸಲಾಡ ಬರುವಾಗ ತಾನಾಗ್ಲಿ ತೇಗ್ ಬರತೈತೆ ಅಂತಂದು ಹೋಗಿನಿ ರೀ ನಾನು. ಇಲ್ಲಿ ತಂಪಿಗೆ ಬರ್ತೈತೆ ಅಂತ ಅಂದ್ರಿ ಅವ್ರು. ಇಲ್ಲಿ ತಂಪ ಬಾಳ್ರಿ, ತಂಪಿಗೆ ಬರ್ತೈತೆ ಅಂತ ಅಂದ್ರಿ. ಇಲ್ಲ, ಇಟ್ಟು ದೊಡ್ಡ ಗುಡ್ಡದಾಗ ಹೆಂಗಿರ್ತೀರಿ? ಏನು ಮತ್ತು ಎಂಥ ಪ್ರಾಣಿ ಅದು ಏನು ಬರಂಗಿಲ್ಲ? ಇಲ್ಲಿ ಯಾವ ಪ್ರಾಣಿ ಇಲ್ಲ ರೀ ಸರ. ಪ್ರಾಣಿ ಇಲ್ಲ, ಏನೂ ಇಲ್ಲ ರೀ. ನನಗೆ ಇಲ್ಲೇ ಜಂಗಲ್ದಾಗಿದ್ರೆ ಸ್ವರ್ಗದಾಗಿದ್ದಂಗೆ ರೀ. ಊರಾಗೈತಿ, ಊರು ಬಿಟ್ಟು ಒಟ ಊರಾತಿ ಹೋಗೋದಿಲ್ಲ ನಾನು. ಊರಾಗೈತಿ ನಿಂದ್ರ ಮನ್ಸಾಗುಲ್ಲ ರೀ. ನಾ ಇಲ್ಲೇ ಕಂಟ್ಯಾಗ ಕೊಳದಾಗ ಇಲ್ಲೇ ಇರ್ತೇನೆ ರೀ. ಇಲ್ಲೇ ನೀರು ಭಾಳ ಅದಾವ ರೀ. ಇಲ್ಲಿದ್ರೆ ಸ್ವರ್ಗದಿದ್ದಂಗೆ ರೀ. 12 ತಾಸು ನೀರು ಇರ್ತೈತೆ ರೀ ಇಲ್ಲಿ. ನೀರಿನ ಜಲ ಐತೆ ರೀ. 1 ಕಿಲೋಮೀಟ್ರ್ ಮಟ ನೀರು ಐತೆ ರೀ. ನೀರು ತಪ್ಪಲ ಭಾಳ ಇರ್ತೈತೆ ರೀ. ಅಲ್ಲ, ಈಗ ನಿಮ್ಮ ಅಪ್ಪ ಅದು ಕರೆಯಾಕೆ ಬರ್ತಾರ ಏನು? ನಾನು ಬರಬೇಡ ಅಂತ ಹೇಳಿ ನನ್ನ ಕಡೆ ಯಾರಿಗೂ ಬರಾಕ್ ಹೋಗಬೇಡ, ನಾ ಒಬ್ಬ ಇರ್ತೇನೆ. ನನಗೆ ಯಾರು ಮಂದಿ ಐತಿ ಬೇಟ ಮನ್ಸು ಅವ್ರಲ್ಲ, ಒಬ್ಬ ಇರೋಂಗೆ ಆಕೈತಿ, ಯಾರು ಬರಬೇಡ ಅಂತ ಹೇಳೇನಿ ರೀ ನಾನು.
ಕಾಡಿನಲ್ಲಿ ವಾಸ ಮಾಡೋ ಈತನಿಗೆ ತಂದೆ ತಾಯಿಯನ್ನ ಮಾತಾಡಿಸ್ಬೇಕು, ಅವರ ಜೊತೆ ಜೀವನ ಮಾಡಬೇಕು, ತಾನು ಕೆಲಸ ಮಾಡಬೇಕು ಅನ್ಸೋದಿಲ್ವಾ ಅನ್ನೋ ಪ್ರಶ್ನೆಯೂ ಬರುತ್ತೆ. ಇದೇ ಪ್ರಶ್ನೆಯನ್ನ ಆತನಿಗೆ ಕೇಳಿದಾಗ ಆತ ಹೇಳಿದ್ದೇನು ಗೊತ್ತಾ? ತನಗೆ ಜನ ಅಂದ್ರೆ ಆಗೋದಿಲ್ಲ, ಹೀಗಾಗಿಯೇ ಕಾಡು ಸೇರ್ಕೊಂಡಿದ್ದೇನೆ. ಈ ಕಾಡೇ ತನಗೆ ಸ್ವರ್ಗ. ಒಂದು ವೇಳೆ ಯಾರಾದರೂ ಪರಿಚಯದವರು ಇಲ್ಲಿಗೆ ಬಂದು ಕೆಲಸಕ್ಕೆ ಬರ್ತೀಯಾ ಅಂತ ಕೇಳಿದ್ರೆ ಆಗ ನಾನು ಕೆಲಸಕ್ಕೆ ಹೋಗ್ತೀನಿ. ಆಮೇಲೆ ಅದೇ ಹಣದಲ್ಲಿ ಹಣ್ಣುಗಳನ್ನ ಖರೀದಿಸ್ತೀನಿ. ಆಮೇಲೆ ಪುನಃ ಕಾಡು ಸೇರ್ಕೊಳ್ತೀನಿ ಅಂತ ಹೇಳ್ತಿದ್ದಾನೆ ಬುಡನ್ ಖಾನ್. ಕಾಡಿನ ರಾಜನ ಮಾತುಗಳನ್ನ ಕೇಳ್ತಾ ಇದ್ರೆ ಅಬ್ಬ ಹೀಗೂ ಜೀವನ ಮಾಡೋದಕ್ಕೆ ಸಾಧ್ಯನಾ ಅನ್ಸುತ್ತೆ. ಯಾಕಂದ್ರೆ ಆತ ಕಳೆದ 10 ವರ್ಷಗಳಿಂದ ಸೊಪ್ಪುಗಳನ್ನೇ ಸೇವಿಸ್ತಾನೆ ಅನ್ನೋದು 100% ಸತ್ಯ. ಆದ್ರೆ ಸೊಪ್ಪುಗಳಲ್ಲಿ ಅಪಾಯಕಾರಿ ವಿಷಕಾರಿ ಸೊಪ್ಪುಗಳು ಇರ್ತಾವೆ, ಅವುಗಳ ಬಗ್ಗೆ ಅರಿವಿರಬೇಕು. ಅದು ಪ್ರಾಣಿಗಳಲ್ಲಿ ದೈವ ಇಚ್ಛೆ ಅನ್ನೋ ರೀತಿಯಲ್ಲಿ ಇದ್ದೇ ಇರುತ್ತೆ. ಆದ್ರೆ ಮನುಷ್ಯರಿಗೆ ಅದು ದೇವರ ವರವಾಗಿ ಬಂದಿರೋದಿಲ್ಲ. ಹೀಗಾಗಿ ಯಾವ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು, ಯಾವ ಸೊಪ್ಪು ಜೀವಕ್ಕೆ ಹಾನಿಕಾರ ಅನ್ನೋ ಅರಿವು ಪಡ್ಕೊಂಡಿರ್ಬೇಕು. ಆ ಕಲೆ ಗೊತ್ತಾದ್ರೆ ಮಾತ್ರ ಕಾಡಿನಲ್ಲಿ ರಾಜನಾಗಿ ಮೆರೆದಾಡಲು ಸಾಧ್ಯ. ಊರಲ್ಲಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರೋ ವ್ಯಕ್ತಿ, ಅಕ್ಕಪಕ್ಕದ ಮನೆಯವರ ಜೊತೆಗೂ ಲವಲವಿಕೆಯಿಂದ ಇದ್ದ ವ್ಯಕ್ತಿ, ದಿಢೀರಂತ ಊರಲ್ಲಿಯೇ ಪಕ್ಕದಲ್ಲಿರೋ ಬೃಹತ್ ಕಾಡನ್ನ ಸೇರಿಕೊಳ್ತಾನೆ. ಅಲ್ಲಿ ವಿಶ್ರಾಂತಿ ಪಡೀಬೇಕಾದ್ರೆ ಮಂಗಗಳು ಸೊಪ್ಪು ತಿನ್ನೋದು ನೋಡ್ತಾನೆ. ಆಮೇಲೆ ತಾನು ಯಾಕೆ ಸೊಪ್ಪುಗಳನ್ನ ತಿನ್ಬಾರ್ದು, ಬರೀ ಸೊಪ್ಪುಗಳನ್ನೇ ತಿಂದು ತಾನೇಕೆ ಈ ಕಾಡಿನಲ್ಲಿಯೇ ವಾಸ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾನೆ. ಹಾಗೆ ಮಂಗಗಳು ಯಾವ ಮರದ ಸೊಪ್ಪುಗಳನ್ನ ತಿಂತಿದ್ವೋ ಅದೇ ಮರದ ಸೊಪ್ಪುಗಳನ್ನ ಬುಡನ್ ಖಾನ್ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ಉಳಿದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಂದ ಆತನ ಪಾಲಿಗೆ ಕಾಡೇ ಅರಮನೆಯಾಗುತ್ತೆ. ಅಲ್ಲಿರೋ ಸೊಪ್ಪುಗಳೇ ಮೃಷ್ಟಾನ್ನ ಭೋಜನವಾಗುತ್ತೆ. ಹಾಗಾದ್ರೆ ಈತ ಕಾಡು ಸೇರಿದ್ದು ಯಾಕೆ? ಈ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ರೋಚಕವಾಗಿದೆ. ಕಾಡಿನ ರಾಜನ ಜರ್ನಿ. ಮದುವೆ ಬೇಡ ಅಂತ ಕಾಡು ಸೇರಿದ್ನಂತೆ. ಮದುವೆ ಅಂದ್ರೆ ಸಾಕು, ಅದೆಷ್ಟೋ ಯುವಕರು ಹೆಣ್ಣು ಸಿಗ್ತಾ ಇಲ್ವಲ್ಲ ಅಂತ ಬೇಸರ ಮಾಡಿಕೊಳ್ತಾರೆ. ಇನ್ನು ವಯಸ್ಸಿಗೆ ಬಂದ ಮಕ್ಕಳನ್ನ ಮದುವೆ ಮಾಡಬೇಕು ಅಂತ ಪೋಷಕರು ಹೆಣ್ಣು ಹುಡುಕೋದಕ್ಕೆ ಶುರು ಮಾಡಿರ್ತಾರೆ. ಆದ್ರೂ ಹೆಣ್ಣು ಸಿಗದೆ ಇದ್ದಾಗ ನಿರಾಸರಾಗುತ್ತಾರೆ. ಹಾಗೊಂದ್ ವೇಳೆ ಸಿಕ್ಕಿದ್ರೂ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಹೆಣ್ಣು ಸಿಕ್ಲಿಲ್ವಲ್ಲ ಅನ್ನೋ ಬೇಸರ ಖಂಡಿತವಾಗಿಯೂ ಅವರಲ್ಲಿ ಇದ್ದೇ ಇರುತ್ತೆ. ಆದ್ರೆ 10 ವರ್ಷದಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಅಲ್ಲಿಯ ಸೊಪ್ಪುಗಳನ್ನೇ ತಿಂದು ಜೀರ್ಣಿಸ್ಕೊಳ್ತಿರೋ ಬುಡನ್ ಖಾನ್ ಕತೆ ವಿಭಿನ್ನ. ಕಳೆದ 10 ವರ್ಷದ ಹಿಂದೆಯೇ ಬುಡನ್ ಖಾನ್ಗೆ ಮದುವೆ ಮಾಡಬೇಕು ಅಂತ ಕುಟುಂಬದವರು ಡಿಸೈಡ್ ಮಾಡಿರ್ತಾರೆ. ಆದ್ರೆ ಅವತ್ತು ಮದುವೆ ಬೇಡ ಅಂತ ದೃಢ ನಿರ್ಧಾರ ಮಾಡಿ ಕಾಡು ಸೇರಿದ್ದವ ಇವತ್ತಿಗೂ ಮನೆ ಸೇರಿಲ್ಲ. ಬುಡನ್ ಖಾನ್ಗೆ ಜನ ಅಂದ್ರೇನೆ ಆಗೋದಿಲ್ವಂತೆ. ಹೀಗಾಗಿ ಊರಲ್ಲಿ ಯಾರ ಜೊತೆಗೂ ಬೆರೆಯುತ್ತಿರ್ಲಿಲ್ವಂತೆ. ಊರಲ್ಲಿ ನಡೆಯೋ ಸಭೆ ಸಮಾರಂಭ, ಸಂಬಂಧಿಕರ ಮನೆಯ ಸಭೆ ಸಮಾರಂಭದಲ್ಲಿಯೂ ಭಾಗಿಯಾಗ್ತಾ ಇರ್ಲಿಲ್ವಂತೆ. ಅಷ್ಟೇ ಅಲ್ಲ, ತಾನು ವಾಸವಾಗಿರೋ ಕಾಡಿಗೆ ತಂದೆ ತಾಯಿಗೂ ಬರಬೇಡಿ ಅಂತ ಹೇಳ್ಬಿಟ್ಟಿದ್ದಾನಂತೆ. ಇನ್ನು ಈಗ ಏನಾದ್ರೂ ನಿಮ್ಮ ತಂದೆ ತಾಯಿ ಮದುವೆ ಮಾಡಿದ್ರೆ ನೀವು ರೆಡಿ ಇದ್ದೀರಾ ಅಂತ ಕೇಳಿದ್ರೆ ನೋ ವೇ, ಚಾನ್ಸೇ ಇಲ್ಲ ಅಂತಾನೆ ಕಾಡಿನ ರಾಜ. ಮನ್ಯಾಗ ಮದ್ವೆ ಮಾಡ್ಬೇಕನ್ನತ್ತಾರ ನಿಮ್ದು, ಹೆಂಗೆ? ಲಗ್ನ ಆಗೋಲ್ರಿ ನನಗೆ, ಮಂದಿ ಅಂದ್ರೆ ಆಗಿ ಬರೋದಿಲ್ರಿ. ಮಂದಿ ಇದ್ದಲ್ಲಿ ಇರೋದಿಲ್ರಿ, ಯಾರು ಕೂಡ ಮಾತಾಡೋ ಮನ್ಸು ಬರೋದಿಲ್ರಿ ನನಗೆ. ಒಬ್ಬ ಇರಬೇಕು, ಯಾರು ಮಾತಾಡ್ಸ್ಬಾರ್ದ್ರಿ. ನನಗೆ ಒಬ್ಬ ಇರೋಂಗೆ ಆಕೈತೆ, ಅದಕ್ಕೆ ಇಲ್ಲಿ ಬಂದೇನ್ರಿ ನಾನು. ಊರೂರು ತಿರ್ಗಾಡಕ್ಕೆ ಆಗೋಲ್ರಿ ನನಗೆ. ಊರೂರು ತಿರ್ಗಾಡ್ಬೇಕಾಕೈತಿ. ಲಗ್ನ ನಂಗೆ ತಿರ್ಗಾಡ ಮನ್ಸು ಆಗೋಲ್ರಿ. 24 ತಾಸು ಇಲ್ಲೇ ಜಂಗಲ್ದಾಗ ಇರ್ತೇನೆ ರೀ. ಇಷ್ಟು ದಿನ ಯಾವ ಊರು ಬಿಟ್ಟು ಹೋಗಿಲ್ರಿ. ಕಾಡಿನ ರಾಜನ ಜರ್ನಿ. ಆ ಕಾಡಲ್ಲಿ 80 ಜಾತಿ ಸೊಪ್ಪು, ಪ್ರತಿಯೊಂದರ ಪರಿಚಯ. ನಾವು ಮೊದಲೇ ಹೇಳಿದಂತೆ ಎಲ್ಲಾ ಸೊಪ್ಪುಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೆಲವು ಜಾತಿ ಸೊಪ್ಪುಗಳು ಜೀವಕ್ಕೆ ಅಪಾಯಕಾರಿಯಾಗಿರ್ತಾವೆ.
ಆದರೆ ಯಾವುದು ಅಪಾಯಕಾರಿ ಸೊಪ್ಪು, ಯಾವುದು ಜೀವಕ್ಕೆ ಒಳ್ಳೆಯ ಸೊಪ್ಪು ಅನ್ನೋದು ಪ್ರಾಣಿ ಪಕ್ಷಿಗಳಿಗೆ ಗೊತ್ತಿರುತ್ತೆ. ಅದು ಪ್ರಾಣಿ ಪಕ್ಷಿಗಳಿಗೆ ದೇವರಿಂದ ಬಂದ ವರ. ಆದರೆ ಮನುಷ್ಯ ಹಾಗಲ್ಲ. ನಾಡಿನಲ್ಲಿ ವಾಸ ಮಾಡೋ ವ್ಯಕ್ತಿ ಕಾಡಿಗೆ ಹೋಗಿ ಅಲ್ಲಿಯ ಸೊಪ್ಪುಗಳನ್ನೇ ತಿಂತ ಜೀವನ ಮಾಡೋದು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಮೊದಲಿಗೆ ಯಾವ ಸೊಪ್ಪು ತಿನ್ನೋದಕ್ಕೆ ಒಳ್ಳೆಯದು, ಯಾವ ಸೊಪ್ಪು ವಿಷಕಾರಿ ಅನ್ನೋ ಮಾಹಿತಿ ಇರಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಬುಡನ್ ಖಾನ್ಗೆ ಸಂಪೂರ್ಣ ಮಾಹಿತಿ ಇದೆ. ಹೀಗಾಗಿಯೇ ಆತ 10 ವರ್ಷಗಳ ಕಾಲ ಕಾಡಿನಲ್ಲಿ ಸೊಪ್ಪುಗಳನ್ನ ಸೇವನೆ ಮಾಡ್ತಾ ನೆಮ್ಮದಿಯಿಂದ ವಾಸ ಮಾಡ್ತಿದ್ದಾನೆ. ಬುಡನ್ ಖಾನ್ ಸಾಮಾನ್ಯವಾಗಿ ಕಾಡಂಚಿನ ನಿವಾಸಿಯೇ ಆಗಿರೋದ್ರಿಂದ ಕಾಡು ಸೇರೋದಕ್ಕೂ ಮುನ್ನ ಯಾವ ಸೊಪ್ಪು ವಿಷಕಾರಿ, ಯಾವುದು ವಿಷಕಾರಿ ಅಲ್ಲ ಅನ್ನೋ ಮಾಹಿತಿ ಇತ್ತು. ಇನ್ನು ಕಾಡು ಸೇರಿದ ಮೇಲೆ ಮಂಗಗಳು ಯಾವ್ಯಾವ ಸೊಪ್ಪು ತಿಂತಾವೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ಆ ಸೊಪ್ಪುಗಳನ್ನ ತಿಂದಿರೋ ಮಂಗಗಳು ಆರೋಗ್ಯವಾಗಿದ್ರೆ ತಾನೇಕೆ ಆ ಸೊಪ್ಪುಗಳನ್ನ ತಿನ್ನಬಾರ್ದು, ತಾನು ಅದನ್ನ ತೀರಣಿಸಿಕೊಳ್ಳಲು ಖಂಡಿತ ಸಾಧ್ಯ ಅಂತ ಗೊತ್ತು ಮಾಡ್ಕೊಂಡಿದ್ದಾನೆ. ಹಾಗೆ ಆ ರೀತಿಯ ಸೊಪ್ಪುಗಳನ್ನ ತಿನ್ನೋದಕ್ಕೆ ಶುರು ಮಾಡಿದ್ದಾನೆ. ಸುಮಾರು 80 ಜಾತಿಯ ಸೊಪ್ಪುಗಳು ಆತನಿಗೆ ಗೊತ್ತು. ಹಾಗೆ ಯಾವ ಸೊಪ್ಪು ಬಾಯಿಗೆ ಹಾಕಿದ್ರೆ ಆ ಕ್ಷಣವೇ ಗಂಟಲು ಕಟ್ಟೋದಕ್ಕೆ ಶುರುವಾಗುತ್ತೆ, ನ್ಯಾಲಿಗೆ ಸೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಜೀವವೇ ಹೋಗುತ್ತೆ ಅನ್ನೋದು ಪಕ್ಕಾ ಪರಿಚಯವಿದೆ. ಇನ್ನೊಂದು ವಿಚಾರ ಅಂದ್ರೆ ಸೊಪ್ಪು ತಿಂದ ಮೇಲೆ ಅದನ್ನ ಜೀರ್ಣಿಸಿಕೊಳ್ಳೋದಕ್ಕೆ ವ್ಯಾಯಾಮವನ್ನು ಮಾಡ್ತಾನೆ. ಹೀಗಾಗಿಯೇ ಫಿಟ್ ಆಗಿರೋದಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನ ಆಡ್ತಾನೆ. ಇಲ್ಲಿ ಒಂದು 80 ಥರ ತಪ್ಪಲು ಐತ್ರಿ. ಅದನ್ನ ಆರ್ಸ್ಕೊಂಡು ತಿನ್ಬೇಕಾದ್ರೆ ಮಧ್ಯಾಹ್ನ ಮಠ ಹೋಗೈತ್ರಿ. ಇಲ್ಲಿ ಹತ್ತು ಅತ್ತಾಗ ಹಂಗೆ ಆಸೆ ಬರ್ಬೇಕ್ರಿ. ಅವನ್ನ ಭಾಳ ಐತ್ರಿ, ಭಾಳ ತಿರ್ಗಾಡ್ಬೇಕ್ರಿ. ಇಲ್ಲಿ ಒಟ್ಟು ಎಲ್ಲ ತಿಂತಾರೆ, ಏನೋ ಒಟ್ಟು ಏನಾಗಿಲ್ಲ. ತಪ್ಲ ತಿಂದ್ರೆ ಏನಾಗೋದಿಲ್ಲ ರೀ ಸರ. ತಪ್ಲ ನೋಡ್ರಿ ಮಂದಿ ಹೆದರ್ ಬಿಟ್ಟಾರ ಹೆಂಗೆ ಕರಗಿಸಿ ಹೆಂಗಿಲ್ಲ ಅಂತ. ನಾನು ತಪ್ಲ ಕರಗೋ ನಾನು ಯಾಮ ಮಾಡ್ತೇನೆ ರೀ. ಅದ್ರ ಕರ್ಗೊಂಗೆ ಯಾಮ ಅದಾವು, ಯಾವ ಮಾಡ್ತೀನಿ. ತಪ್ಲ ಇಲ್ಲಿ ಮಳೆಗಾಲಕ್ಕೆ ಒಂದು ಎಲೆ ಬೆಳಿತೈತೆ ರೀ. ಅದನ್ನು ಎಂಥ ಬಾಡಿ ಬಿಲ್ಡರ್ ಅನ್ನೋ ಶಕ್ತಿ ಅದ. ತಪ್ಲ ತಿಂದ್ರೆ ಗಂಟ್ಲ ದನಿ ಎಲ್ಲ ಹರಿದು ಬಿಡ್ತೈತೆ ರೀ. ತಪ್ಪಲ ಮುಂದೆ ಅವ್ನು ಯಾರ್ದೇನು ನಡೀದಿಲ್ಲ ರೀ. ಅವ್ನು ತಿಂದ ಕೂಳಿ ಅಂದ್ರೆ ಗಂಟ್ಲ ದನಿ ಎಲ್ಲ ಸೀಳು ಹಾಕಿಬಿಡ್ತೈತೆ ರೀ. ಆ ತಪ್ಲ ಯಾವ ತಿನ್ನೋದು ಎಷ್ಟು ಶಕ್ತಿ ಐತೆ ರೀ, ಎಂಥ ಬಾಡಿ ಬಿಲ್ಡರ್ ಅದನ್ನು ಆ ತಪ್ಲ ತಿನ್ನೋಷ್ಟು ಪವರ್ ಯಾವಂಗೆ ಆಗೋದಿಲ್ಲ ರೀ. ಆ ತಪ್ಲ ತಿನ್ನು ಸತ್ತ ಬಿಡ್ತಾರೆ ರೀ. ಆ ತಪ್ಲ ಯಾರಿಗೂ ತೋರಿಸಿಲ್ಲ. ನಾ ಮಂದಿಗೆ ಕೊಟ್ಟು ಏನಾರು ಮಾಡಿ ಗಿಡ್ಯಾರ ಅಂತ ಯಾರು ತೋರಿಸಿಲ್ಲ ರೀ. ನಾನು ಗಂಟ್ಲದ ನೀವು ತಿಂದುಕೊಳ್ಳಿ ಅಂದ್ರೆ ಬಾಯಿ ಹಿಂಗೆ ಹಿಡ್ಕೊಂಡ್ಬಿಡ್ತೈತೆ ರೀ. ಒಟ್ಟು ತೆಗ್ಯಾಕ ಬರೋದು ರೀ. ನ್ಯಾಲಿಗೆ ಪಾಲಿಗೆ ಎಲ್ಲ ಸೀಳು ಬಿಡ್ತೈತೆ. ಅಂಥ ತಪ್ಪಲೈತೆ ರೀ. ಎಂಥ ಶಕ್ತಿ ಅದಾನಂದ್ರೆ ತಪ್ಪಲ ಮುಂದೆ ಯಾವ ಏನು ಅಲ್ಲಲ್ರಿ. ತಿಂದೇನು ಸ್ವಲ್ಪ ಇಟ್ಟು ತಿಂದು ನೋಡ್ರಿ ರೀ. ಹೊಸಾಗಿ ಇಲ್ಲಿ ಸಿಗ್ತೈತ್ರಿ. ಅದು ತಿಂದ್ಕೊಳ್ಳಿ ನ್ಯಾಲಿಗೆ ಗಂಟ ಎಲ್ಲ ಸೀಳಾತೈತೆ, ದನಿ ಐತಿ, ಬಾಯಿ ತೆಗ್ಯಾಕ ಬರಲಿಲ್ಲ. ಮತ್ತು ಸ್ವಲ್ಪ ಇಟ್ಟೆ ತಿನ್ನೋದ್ರಿ. ಅದನ್ನು ಭಾಳ ತಿನ್ನೋಂಗಿಲ್ಲ ರೀ. ಕಾಡಿನ ರಾಜನ ಜರ್ನಿ. 10 ವರ್ಷದಿಂದ ನೆಗಡಿ, ಜ್ವರ, ಅನಾರೋಗ್ಯ ಇಲ್ಲವೇ ಇಲ್ಲ. ಊಟ ತಿಂಡಿ ಟೈಮ್ ಟು ಟೈಮ್ ಮಾಡೋರಿಗೆ, ಯಾವುದೇ ಕಾರಣಕ್ಕೂ ಹೋಟೆಲ್ಗೆ ಊಟ ಮಾಡದೆ ಮನೆ ಊಟ ಮಾತ್ರ ಸೇವಿಸೋರಿಗೆ, ಯಾವುದೇ ಜಂಕ್ ಫುಡ್ ತಿನ್ನದೆ ಇರೋರಿಗೆ ಆದ್ರೂ ಕನಿಷ್ಠ ಅಂದ್ರೂ ನೆಗಡಿ ಜ್ವರ ಅನ್ನೋದು ಬಂದೇ ಬರುತ್ತೆ. ಆವಾಗ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ, ಚಿಕಿತ್ಸೆ ಪಡೀಬೇಕಾಗುತ್ತೆ. ಆದ್ರೆ 10 ವರ್ಷದಿಂದ ಕಾಡಿನಲ್ಲಿ ವಾಸವಾಗಿದ್ರು, ಕಾಡಿನ ಸೊಪ್ಪುಗಳನ್ನೇ ಸೇವಿಸ್ತಾ ಇದ್ರು. ಒಂದೇ ಒಂದು ದಿನವೂ ಈತನಿಗೆ ನೆಗಡಿಯೂ ಆಗಿಲ್ಲ, ಜ್ವರವೂ ಬಂದಿಲ್ಲ. ಹಾಗಂತ ಆಸ್ಪತ್ರೆಗೆ ಹೋಗಿದ್ವಾ ಅಂತ ಕೇಳಿದ್ರೆ ಖಂಡಿತ ಹೋಗಿದ್ದಾನೆ. ಅದ್ಯಾಕೆ ಅಂದ್ರೆ ಸೊಪ್ಪು ತಿನ್ನೋದ್ರಿಂದ ಏನಾದ್ರೂ ಅಪಾಯ ಇದೆಯಾ ಅಂತ ಕೇಳೋದಕ್ಕೆ ಬೇರೆಯವರು ಕರ್ಕೊಂಡು ಹೋಗಿದ್ದಾಗ. ಚಳಿಗಾಲಕ್ಕೆ ಏನಾಗೋದ್ರಿ, ನಾನು ಥಂಡಿ ಹತ್ತ ತಪ್ಲ ತಿಂದ್ರೆ ಥಂಡಿ ಹತ್ತಲ್ಲ, ನೆಗಡಿ ಬರಲ್ಲ, ಜ್ವರ ಬರೋದಿಲ್ಲ ರೀ. ಥಂಡಿ ಹತ್ತಿ ಹತ್ತೋದಿಲ್ಲ ರೀ. ನನಗೆ ಚಳಿಗಾಲದ ರೀ ದಿನ ರೀ ತಪ್ಲ ತಿಂತೇನಲ್ಲ ರೀ. ಒಟ್ಟ ಥಂಡಿ ಹತ್ತಲ್ಲ. ಊಟ ಹತ್ತಿ ಮಾಡಿದ್ರೆ ಥಂಡಿ ಹತ್ತೈತೆ ರೀ, ನೆಗಡಿ ಜ್ವರ ಬರ್ತಾವೆ. ಊಟ ಹತ್ತಿ ಮಾಡಿರಿ ಇಲ್ಲೇ ಎಲ್ಲಿ ಬೇಕಾದ್ರೆ ಮಾಡ್ಕೋತೇನೆ ರೀ. ನನಗೇನು ಆಗೋದಿಲ್ಲ ರೀ. ನಾಡಿನ ಜನಕ್ಕೆ ಏನು ಹೇಳ್ತೀರಿ? ನೀವು ಕಾಡಿನಾಗ ಇರ್ತೀರಿ, ನಾಡಿನಾಗಿರೋ ಜನರಿಗೆ ಏನು ಹೇಳ್ತೀರಿ? ನಾ ಇಷ್ಟು ದೊಡ್ಡ ಯಾರಿಗೂ ಮಂದಿ ಭೇಟಿ ಆಗಿಲ್ಲ, ಯಾರಿಗೆ ಕೂಡ ಮಾತಾಡಿಲ್ಲ ರೀ. ನಾನು ಯಾರಿಗೂ ಒಟ್ಟು ಹೆಚ್ಚು ಪರಿಚಯ ಇಲ್ಲ ರೀ. ನಾ ಮಂದಿಗೆ ಹತ್ತಿ ರೀ. ಮಂದಿ ಇದ್ದಲ್ಲಿ ಹೊರಾಗತಿ ಇರೋದಿಲ್ಲ ರೀ. ನಾ ಇಲ್ಲೇ ಹೆಚ್ಚು ಇರ್ತೇನೆ ರೀ.
ನಿಜಕ್ಕೂ ಬುಡನ್ ಖಾನ್ ಜೀವನ ಶೈಲಿ ಅಚ್ಚರಿ ಮೂಡಿಸುತ್ತೆ. ಆತ ಸೊಪ್ಪುಗಳನ್ನೇ ತಿಂತ 10 ವರ್ಷ ಆರೋಗ್ಯವಾಗಿ ಜೀವನ ಮಾಡ್ತಿದ್ದಾನೆ ಅಂದ್ರೆ ಯಾರಿಗೆ ಆದ್ರೂ ಶಾಕಿಂಗ್. ಆದ್ರೆ ನಾವ್ ಇಲ್ಲೊಂದು ವಿಷಯ ಗಮನಿಸಬೇಕು. ಅದೇನಂದ್ರೆ ಬುಡನ್ ಖಾನ್ ಕಾಡಂಚಿನ ಗ್ರಾಮದ ವ್ಯಕ್ತಿಯೇ ಆಗಿದ್ದ. ಹೀಗಾಗಿ ಆತನಿಗೆ ಕಾಡಿನ ಸೊಪ್ಪಿನಲ್ಲಿ ಯಾವುದು ವಿಷಕಾರಿ ಅಲ್ಲ ಅನ್ನೋ ಜ್ಞಾನವಿತ್ತು. ಇನ್ನು ಪ್ರಾಣಿಗಳು ಯಾವ ಸೊಪ್ಪನ್ನ ತಿಂತಾವೋ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾನೆ. ಹೀಗಾಗಿ ಆ ಸೊಪ್ಪು ತಿಂದ್ರೆ ತನ್ಗೆ ಏನೂ ಆಗೋದಿಲ್ಲ ಅನ್ನೋ ಮನೋಬಲವು ಸಿಕ್ಕಿದೆ. ಹೀಗಾಗಿಯೇ 10 ವರ್ಷಗಳ ಕಾಲ ಸೊಪ್ಪು ತಿಂದ್ರೂ ಆರೋಗ್ಯವಾಗಿದ್ದಾನೆ. ಇದರಲ್ಲಿ ಬುಡನ್ ಖಾನ್ನಲ್ಲಿದ್ದ ಸಾಮಾನ್ಯ ಜ್ಞಾನ, ವಿಜ್ಞಾನ ಬುದ್ಧಿ, ಸಂಶೋಧನೆಯ ಕಾರ್ಯ ಕೆಲಸ ಮಾಡಿದೆ ಅನ್ನೋದನ್ನ ನಾವು ಗಮನಿಸಬೇಕು. ಬುಡನ್ ಖಾನ್ ಜೀವನ ಶೈಲಿ ಅಚ್ಚರಿ ಮೂಡಿಸುತ್ತೆ. ಆ ಕಾಡಿನಲ್ಲಿ ಮನುಷ್ಯನ ಭಕ್ಷಿಸೋ ಪ್ರಾಣಿಗಳು ಇಲ್ಲದೇ ಇದ್ರೂ ವಿಷಕಾರಿ ಜಂತುಗಳಿವೆ, ಅಪಾಯಕಾರಿ ಸಸ್ಯಗಳಿವೆ. ಅವುಗಳ ನಡುವಿನ ಜೀವನ ನಿಜಕ್ಕೂ ವಿಸ್ಮಯ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.